ಸಂವಿಧಾನ ದಿನಾಚರಣೆ ನಮಗೇನು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ. ನಮ್ಮನ್ನು ಕರೆದು ಹೋದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಬಾಬಾ ಸಾಹೇಬ್ಗೆ ಏನು ಅಲ್ಲಿ ಡೆಕೋರೇಟ್ ಏನು ಮಾಡಿಲ್ಲ, ಅದ್ರ ಬಗ್ಗೆ ಪೂರ್ವಭಾವಿ ಸಭೆ ಕರೆದಿಲ್ಲ, ಏನು ಕಾಟಾಚಾರ ಒಂದು ಪ್ಲಕಾರ್ಡ್ ಇತ್ತು ಪೂಜೆ ಮಾಡಿ ಅವರು ಬಾಬಾ ಸಾಹೇಬರು ಹೇಳಿರೋದು ನಾವು ಪೂಜೆ ಮಾಡಬೇಕಂತ ಹೇಳಿ ನಾವೇ ನಮ್ಮ ನೋಡ್ಕೊಳ್ಳಿ. ಅದೇ ಸರಿ 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 ಸರ್. ತುಂಬ ಚೆನ್ನಾಗಿತ್ತು. ಬಾಬಾ ಸಾಹೇಬ್ರೆ ಬರ್ತಿರೋದು ಸುಮಾರು ಆ ಥರ ಇದೆ ಸರ್. ಟೆಂಪಲ್ ಕಟ್ಬಿಡಿ ಅಂದರು ದೇವಸ್ಥಾನ ಕಟ್ಟಿದ್ದಾರೆ. ಸರ್ ನಾವು ಕೇಳ್ತಾ ಇರೋದು ನೀವು ಬಾಬಾ ಸಾಹೇಬರು ಪೂಜೆ ಮಾಡಿ ಇದು ಮಾಡಿ ಅಂತಲ್ಲ. ಸಂವಿಧಾನ ಸಮರ್ಪಣೆ ದಿನದ ಅಂಗವಾಗಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಮಾಡಿ ಬಾಬಾ ಸಾಹೇಬರು ಸಂವಿಧಾನನ ಬರ್ದಿರೋದಕ್ಕೆ ಅವ್ರಿಗೊಂದಷ್ಟು ಗೌರವ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಎಲ್ಲಿ ಅಲ್ಲ ಸರ್, ಈಗ ಮುನ್ಸಿಪಾಲಿಟಿ ಅಲ್ಲೇ ಕೊಡಬೇಕಂತ ನಿಮ್ಮ ಪ್ರಶ್ನೆ. ಅಲ್ಲೇ ಹಂಗಲ್ಲ ಸರ್, ನಾಲ್ಕು ಕಚೇರಿ ಪಕ್ಕದಲ್ಲಿ ಬಂಗಾರಪೇಟೆಯಲ್ಲಿ ದೊಡ್ಡದಾಗಿ ಫ್ಲವರ್ ಡೆಕೋರೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ತಾಲೂಕು ಬೇರೆ ಸ್ಟೇಟ್ ಅಲ್ಲಿ ಇಲ್ಲ ಸರ್. ಏನ್ ಕೊಡ್ತೀರೋ ನಮ್ಮ ಅರ್ಥಪೂರ್ಣ, ದೊಡ್ಡದಾಗಿ ಗ್ರ್ಯಾಂಡ್ ಸೆಲೆ ಮಾಡೋದು ಅರ್ಥಪೂರ್ಣ ಅಂತ ನಾನು ಕನ್ಸಿಡರ್ ಮಾಡೋಣ. ಮೆಸೇಜ್ ಏನಿದೆ ಅದನ್ನ ನಾವು ಕೊಡೋದೇ ಅರ್ಥಪೂರ್ಣ. ಎಲ್ಲ ಮೆಸೇಜ್ ಚಿಕ್ಕ ವಯಸ್ಸಿನ ಅರಿವು ಮೂಡಿಸೋದು. ಎಷ್ಟು ಜನ ಸರ್? ಅಲ್ಲ ಸರ್, ಸ್ಟೂಡೆಂಟ್ಸ್ ಎಷ್ಟು ಜನ ಬಂದಿದೆ ಸರ್? 15 ಅಲ್ಲ 15ರಿಂದ 20 ಜನ ಬಂದಿದೆ ಸರ್. ಕಾನ್ಸ್ಟಿಟ್ಯೂಷನ್ ಡೇಗೆ ಸರ್ ಆಯ್ತು ಸರ್, ಏನೋ ಮಾಡಿದ್ರಿ ಬಿಡಿ ಸರ್. ನಿಮ್ಮ ಅನಿಸಿಕೆ ಏನಿದೆಯೋ ಅದನ್ನ ಮಾಡಿದ್ರಿ. ನಮ್ದು ಒಂದು ಬೇಡಿಕೆ ಇದೆ ಮೇಡಮ್ ಅವ್ರಿಗೆ, ನಾವು ಮೆಮೊರಂಡಮನ್ನು ಕೊಟ್ಟಿದ್ದೀವಿ. 2ನೇ ತಾರೀಕು ಸ್ವಲ್ಪ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮ, ಅರಿವು ಮೂಡಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕಂತಂದು ನಮ್ಮದು ಮನವಿತ್ತು. ಮೇಡಮ್ ಅವ್ರು ಕೊಟ್ಟಿದ್ವಿ. ದಯವಿಟ್ಟು ಅದನ್ನು ಮೇಡಮ್ ಅವ್ರು ಏನಾದ್ರು ಡೈರೆಕ್ಷನ್ ಕೊಟ್ಟರೆ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಅದನ್ನು ಗ್ರ್ಯಾಂಡ್ ಆಗಿ ಒಂದು ಮಾಡೋಕ್ಕೆ ಒಂದು ಅಟ್ಲೀಸ್ಟ್ ಒಂದು ಏನು ಮಾತಾಡಿದ್ವಿ ಅಲ್ಲಿ ನಾವು ಸೆಮಿನಾರ್ ವಿಚಾರಣಾ ಸಂಕಿರಣ ಅಂದ್ರೆ ದಯವಿಟ್ಟು ಅದನ್ನ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣವನ್ನ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕಿರಣ ಮಾಡೋಣ ಅಂತ ಕೇಳ್ತಾ ಇರೋದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಭಿಮಾನಿಗಳಲ್ಲ, ಅನುಯಾಯಿಗಳು ನಾವು. ನೀವ್ ಹೇಳಿದ್ರಲ್ವ ಕೊಟೇಶನ್ಗಳು, ಈ ಕೊಟೇಶನ್ಗಳನ್ನೆಲ್ಲ ನಾವು ಮೈಗೂಡಿಸ್ಕೊಂಡು ಬಂದು ಕೇಳ್ತಾ ಇರುವಂತದ್ದು. ಎಲ್ಲ 4 ಗೋಡೆ ಮಧ್ಯೆ 4 ಜನನ ಕರೆಸಿ ಮಾಡೋದ್ರಿಂದ ಸಂವಿಧಾನದ ಬಗ್ಗೆ ಜನರಿಗೆ ಏನು ಗೊತ್ತಾಗುತ್ತೆ ಅನ್ನೋದು. ಅಲ್ಲಿ ಮಾಡ್ಬೇಕು ಸರ್, ಗ್ರೌಂಡಲ್ಲಿ ಮಾಡ್ಬೇಕು ನಾವು ಮಾಡೋದ್ರಿಂದ. ಕರೆಕ್ಟ್ ಸರ್. ಬಂಗಾರಪೇಟೆ ಅದಾದ್ರೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ರೆ ಎಲ್ಲರನ್ನ ಕರೆದಿದ್ರೆ ಇಲ್ಲೇ ಕೂಡ ಮಾಡಿ ಸರ್. ನಮ್ಗೇನು ಇಲ್ಲಿ ಮಾಡ್ಬೇಕಂತೇನಿಲ್ಲ. ಇದೇ ತಾಲೂಕು ಕಚೇರಿಯಲ್ಲಿ ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳನ್ನ ಕರೆಸಿ, ವಿಚಾರವಂತರನ್ನ ಕರೆಸಿ, ಜನರಿಗೆ ಸ್ವಲ್ಪ ಅರಿವು ಅಂಬೇಡ್ಕರ್ ಅವರ ಬರ್ಡೇ ಜಯಂತಿ ಸರ್. ಈಗ ಮತ್ತೆ ನೀವು ಅವ್ರನ್ನ ದೇವ್ರು ಮಾಡಿ ಅಲ್ಲ, ದೇವ್ರು ಮಾಡಬೇಡ ಅಂತೀರಿ, ಬರ್ತ್ಡೇ ಮಾಡಿ ಅಂತ ಹೇಳಿದ್ರಲ್ಲ ಸರ್. ಬಿಡಿ ಸರ್, ಬಿಡಿ. 2ನೇ ತಾರೀಕು ಮಾತ್ರ ಮಾತಾಡಪ್ಪ. 2ನೇ ತಾರೀಕು ಮಾಡಬೇಕು ಅಂತ ಅಷ್ಟೇ. ಇಲ್ಲ, ಮೇಡಮ್ಗೂ ಹೇಳಿದೀವಿ, ಮೇಡಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡೋಣ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನ ಸ್ವಲ್ಪ ಇಲ್ಲಿ ಸೈಕಲ್ ಇಡೋಣ. ಒಂದು 2 ಅವರ್ 3 ಅವರ್ ಅಷ್ಟೇ ಅಲ್ಲ, 2 ಅವರ್ 3 ಅವರ್. ಇಲ್ಲಾಂದ್ರೆ ಇನ್ನೊಂದು ದಿನ ಹಿಂದೆನೇ ಮುಂದೆನೇ ಮಾಡಿದ್ರು ಕೂಡ ಆಗುತ್ತೆ. ನೀವು ಅನ್ಕೊಂಡು ನಾವು ನಮ್ದು ಒಂದು ನಿಗದಿ ಇತ್ತು, ಇಂಥದ್ದೇನಕ್ಕೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ. ನೀವು ಯಾವುದೇ ಆದೇಶ ಮಾಡಿದೆ ಸರ್, ಸಂವಿಧಾನ ಸಮರ್ಪಣಾ ದಿನನ ಎಲ್ಲ ತಾಲೂಕು ಕಚೇರಿಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅನ್ನೋ ಆದೇಶ ಇದ್ದಾಗ ಬರೀ ಇವಾಗ ಇಲ್ಲಿ ಮಾಡ್ಬಿಟ್ರೆ ಉಳಿದಂತ ಕಚೇರಿಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ ಸರ್. ಬೇರೆ ಕಚೇರಿಗಳಲ್ಲಿ ಇಲ್ಲ ಸರ್, ಎಲ್ಲೂ ಮಾಡ್ತಾ ಇಲ್ಲ ಸರ್. ಇಲ್ಲಿ ಈ ಬಿಲ್ಡಿಂಗ್ ಬಿಡಿ ಸರ್, ಬೇರೆ ಹತ್ರ ಎಲ್ಲಿ ಮಾಡ್ತಾ ಇದ್ದಾರೆ ಸರ್? ಈಗ ನಗರಸಭೆನಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಚೇರಿ ಮುಂದ್ಗಡೆ ಅನ್ನೋದು ಒಂದು ದಾರ ಹಾಕೋಕ್ಕಿದಿಲ್ಲ ಅವ್ರಿಗೆ. ಯಾಕೆ ಸರ್? ಇವಾಗ ಅದಕ್ಕಂತಾನೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಅದ್ರಲ್ಲಿ ಬರುತ್ತಲ್ಲ ಸರ್ 25% ಏನು ಮೀಸಲು ಇಡ್ತಾರಲ್ಲ, ಆ ಹಣದಲ್ಲಿ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಎತ್ಕೊಂಡು ಊರೆಲ್ಲ ಕ್ಲೀನ್ ಮಾಡೋ ಒಂದು ಸಂವಿಧಾನ ಸಮರ್ಪಣಾ ದಿನದ ಒಂದು ದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ನಮಗೆ ಮೀಸಲಿಟ್ಟಂತ ದುಡ್ಡನ್ನ ಇಡೀ ಊರಿಗೆಲ್ಲ ನಾವು ಚರಂಡಿಗಳಾಗ್ತೀವ, ದುಡ್ಡಲ್ಲಿ ಲೈಟ್ಗಳಾಗ್ತೀವಿ ಅಂತಾರೆ. ಇಂಥ ದಿನಕ್ಕೆ ಬಳಸ್ತಾ ಇಲ್ಲ ಅವರು. ಅಟ್ಲೀಸ್ಟ್ ಇವತ್ತಿನ ದಿನ ಅಂಬೇಡ್ಕರ್ ಪಾರ್ಕಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸಂವಿಧಾನ ಪೀಠಿಕೆ ಬಗ್ಗೆ ಬೋಧನೆ ಮಾಡುವಂಥದ್ದು ಏನಾದರೂ ಮಾಡಿದ್ರೆ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತೈತೆ. ನಾವು ಅದನ್ನು ಕೇಳ್ತಾ ಇದೀವಿ ಸರ್.
ನೀವು ದೊಡ್ಡ ಅದ್ದೂರಿಯಾಗಿ ಲೈಟಿಂಗ್ ಹಾಕಿ ಪಲ್ಲಕ್ಕಿ ಮಾಡಿ ಪಟಾಕಿ ಹೊಡೀರಿ ಅಂತ ಕೇಳ್ತಾ ಇಲ್ಲ. ನಾವು ಸಂವಿಧಾನದ ಒಂದು ಪೀಠಿಕೆ, ಸಂವಿಧಾನ ಒಂದು ಆಶಯ ಸಿದ್ಧಾಂತಗಳನ್ನ ಈ ದೇಶದ ಜನತೆಗೆ ತಿಳಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋಂಥದ್ದು ಅಷ್ಟೇ ಸರ್. ದಯವಿಟ್ಟು ಒಂದು ಸ್ವಲ್ಪ ಮೇಡಮ್ಗೆ ಮಾತನಾಡಿಸಿ ಅದನ್ನು ಸ್ವಲ್ಪ ಇಂಟ್ರೆಸ್ಟ್ ಮಾಡಿ ಸರ್. ಅದೇ ಡೇಟ್ ಎಲ್ಲ ಹಿಂದೆ ಮುಂದೆ ಯಾವುದಾದ್ರು ಒಂದಿನ ಮುಂಜಾನೆ ಹಿಂದೆನ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ತಾವು ಜೊತೆಯಲ್ಲಿ ಸೇರಿ ಮೇಡಮನ್ನು ಒತ್ತಾಯ ಮಾಡಿ ಸ್ವಲ್ಪ ಮಾಡಿಸ್ಬೇಕು. ನಾವು ಹೇಳಿದ್ವಿ ಮರ್ತೋಗ್ತಾರೆ, ಅವ್ರು ಬಿಸಿ ಇರ್ತಾರೆ. ದಯವಿಟ್ಟು ತಾವು ಜ್ಞಾಪಕ ಮಾಡಿ. ಡಿಸೆಂಬರ್ 6 ಅವರ ಪರಿನಿರ್ವಾಣ ದಿನ ಬರ್ತಾ ಇರುತ್ತೆ. ಅದಕ್ಕೆ ಮೊದಲೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಸರ್. ನೀವು ಹೇಳ್ದಂಗೆ ನಮಗೆ ರಥ ಬೇಡ, ಪಲ್ಲಕ್ಕಿಗಳು ಬೇಡ, ಏನು ಬೇಕಾಗಿಲ್ಲ ಸರ್. ವಿಚಾರ ಸಂಕಿರಣ ಒಂದು ಮಾಡಿ ಪ್ಲೀಸ್, ಅದನ್ನ ಮಾಡಿ ದಯವಿಟ್ಟು ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.